ಹೆಂಗ್ ಮಾಡಿದೆ ಕನ್ಸಲ್ಲಿ ಬಂದು ಯಾರ ಹೇಳಿದ್ರೆ ಹಿಂಗೆ ಮಾಡು ಅಂತ ಅಂದ್ಬಿಟ್ಟು, ಇಲ್ಲ ತಾಯಿ ಗರ್ಭದಿಂದ ಇದ್ದಾರೆ ನೀನು ಕಲ್ತ್ಕೊಂಬಂದಿದ್ದೇನಪ್ಪ ಅಂತ ಕೇಳ್ಬೇಕು. ನಿಮ್ಮಂಥವ್ರು ಕೇಳಲ್ಲ, ನಿಮ್ಮಂಥ ವಿಡಿಯೋದವ್ರು ಹೋದವರು. ನೋ ಖರ್ಚು, ಏನಿದ್ರು ಅದು ಬರೋದು ಕಿತ್ಕೊಂಡು ತಿನ್ಬೇಕೇ ಹೊರ್ತು ಇನ್ಯಾವುದೇ ಖರ್ಚನ್ನು ಮಾಡಬಾರ್ದು. ಆ ಥರ ಆಟದಲ್ಲಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಹೌದು, ನಾನು ಮಾಡ್ತಾಯಿದ್ದೀನಿ ಈಗ ಅದನ್ನು. ನಮ್ಮ ತಾತ ಉತ್ತು ಸತ್ತ, ನಮ್ಮ ಅಪ್ಪ ಉತ್ತು ಬಿತ್ತು ಸಾಲ ಮಾಡ್ಕೊಂಡು ಸತ್ತ. ಮೊಟ್ಟೆ ದಿನ ಮಾರಾಟ ಮಾಡ್ತೀವಿ, ದಿನ ಮೊಟ್ಟೆ ನಾವು ತಿಂತೀವಿ. ನಾವು ವಾರಕ್ಕೆ ಒಂದೊಂದು ಕೋಳಿ ಕುಯ್ಕೋತೀವಿ. ಇವೆಲ್ಲ ಮಾಡಿಕೊಂಡು ಹೆಂಗೋದ್ರು 1 ಲಕ್ಷ ರೂಪಾಯಿ ದುಡ್ಡು ಸಿಕ್ಕೇ ಸಿಗುತ್ತೆ. ಕಡಿಮೆ ಅಂದರೆ ಇನ್ನೂ ಜಾಸ್ತಿನೇ ಸಿಗುತ್ತೆ. ನಾವು ತೆಂಗಿನ ಗಿಡ ತೆಂಗಿನ ಗಿಡ ಮಧ್ಯೆ ಏನು ಮಾಡಬೇಕು ಅಂತಾರೆ, ಇದನ್ನು ನೋಡಬೇಕು. ಸರ್ ನಾನು ಬರೀ ಅಡಿಕೆ ಗಿಡ ಹಾಕಿದ್ದೀನಿ ಸರ್, ಹಿಂಗೆ 9 ಸೈಜು, ಏನು ಮಾಡಬೇಕು ಅಂತಾರೆ. ಇಲ್ಲಿ ನೋಡಿ, 2 ಅಡಿಕೆ ಮಧ್ಯದಲ್ಲಿ ಇದನ್ನ ನೋಡ್ಬೇಕು ಅವರು. ಅದಕ್ಕೆ ಮಾಡೋದು ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡೋದು ಇದು. ಹೌದು, ಇಲ್ಲಿ ನೋಡ್ಬಿಟ್ರು ಸಾಕು ಅವರು, ಇಡೀ ತೋಟ ನೋಡೋದಕ್ಕಿಲ್ಲ ಅವರು. ಈ 3 ಕುಂಟೆ ಒಳಗೆ ಇದನ್ನ ನೋಡ್ಕೊಂಬಿಟ್ರೆ ಕರೆಕ್ಟ್ ನಾವು ಇದನ್ನ ಮಾಡ್ಬೇಕಲ್ಲ ಅಂತ ಅವ್ರು ಹೋಗ್ಬೇಕು. 3 ಕುಂಟೆಲಿ ಅದನ್ನ ಮಾಡಿ ತೋರಿಸಿದಿನ ನಾನು. ಇವಾಗ ಮಾಡ್ಬೋದಾ ನೀನು? ನನಗೆ ಜಮೀನೇ ಇಲ್ಲ ಸ್ವಾಮಿ, ನನ್ನ 10 ಕುಂಟೆ, ನಂದು ಅರ್ಧ ಎಕರೆ ಮಾತ್ರ ಇರೋದು ಅಂತಂದರು. ಇದನ್ನ ಫಾಲೋ ಮಾಡಿದ್ರೆ ಇಲ್ಲಿ ಜೀವನ ಮಾಡೋಕ್ಕಾಗಲ್ವೇನ್ರಿ? ಒಂದು ಕುಟುಂಬ ಇದ್ರೊಳಗೆ ಜೀವನ ಮಾಡ್ಬೋದ್ರಿ. ಈ 3 ಕುಂಟೆಲ್ ಜೀವನ ಮಾಡ್ಬೋದು. ತೋರಿಸಿದ್ದೀನಿ ನಾನು, ರೀಲ್ ಬಿಡ್ತಾ ಇಲ್ಲ. ಈ 3 ಕುಂಟೆಲಿ ಗಂಡ ಹೆಂಡತಿ ಒಂದು ಕುಟುಂಬ ಜೀವನ ಮಾಡ್ಬೋದು ಇಲ್ಲಿ ನೋಡಿ. ಇವು ಮೇಯ್ನು ಮಲೆನಾಡು ಗಿಡ್ಗಳು. ಇದೇ ಜೀವಾಮೃತ, ಇದು ಹಾಕ್ಲೇಬೇಕು. ಬೇಕಾದವು ಅಲ್ಲಿ 2 ಹಾಕಿದ್ದೀನಿ. 2 ಬೇಕು ನಮಗೆ. ಮನೆಗೆ ಬೇಕಾಗಿರೋ ಕಾಳುಗಳು ಎಲ್ಲನೂ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲವೂ ಕಾಳಿದೆ. ಇದರೊಳಗೆ ತರಣಿ ಕಾಳಿದೆ, ಇಲ್ಲಿ ಬಂದು ಹೆಸರು ಕಾಳಿದೆ, ಇಲ್ಲಿ ಹೆಸರು ಕಾಳಿದೆ, ಆ ಕಡೆ ಬಂದು ತಗರಿ ಕಾಳಿದೆ, ಈ ಕಡೆ ಬಂದು ತರಣಿ ಕಾಳು ಮತ್ತು ಅವರೇ ಕಾಳಿದೆ. ಇಲ್ಲಿ ತೋಟದಲ್ಲಿ ಇದೆಯಲ್ಲ ಅದೇನೆ, ಅಲ್ಲೇ ಮೇಯ್ಕೋತವೆ, ಅದೇ ಹುಲ್ ತಂದು ಹಾಕೋತೀನಿ. ನೋಡಿ, ಇಲ್ಲೂ ಮೂಸುಂಬೆ ನೋಡಿ, ಮೂಸುಂಬಿ ಹೆಂಗೆ ಬಿಟ್ಟವು ನೋಡಿ. ಇದು ಮೂಸುಂಬೆನೆ ನೋಡಿ, ಹಣ್ಣ ಕೆಳಗೆ ಬಿದ್ದಿದೆ ನೋಡಿ. ನಾನು ನೋಡೇ ಇಲ್ಲ ಅದನ್ನು, ಬೇಕು ಇಲ್ಲ ನನಗದೀಗ. ಹಣ್ಣಾಗಿ ಬಿದ್ದಿದೆ. ಇದು ಲಕ್ಷ್ಮಣ ಫಲ ನೋಡಿ. ಇಂಥವು 100 ಗಿಡ ಎಲ್ಲವೂ ಮೆಡಿಸಿನ್ ಪ್ಲ್ಯಾಂಟ್ ಅಂತೀವಲ್ಲ, ಲಕ್ಷ್ಮಣ ಫಲ. ಡ್ರ್ಯಾಗನ್ ಫ್ರೂಟು, ಅದು ಒಂದು ಇರಲಿ ಅಂತ. ಹೌದು, ಸೀತಾಫಲ. ಅದು ಜಾಯಿಕಾಯಿ. ಗಜನಿಂಬೆ, ಅದರ ಪಕ್ಕದಲ್ಲಿ ಗಜನಿಂಬೆ. ಪಪ್ಪಾಯಿ. ಇದು ಇನ್ಸುಲಿನ್ ಎಲೆ, ಶುಗರ್ ಇರೋರಿಗೆ ಇನ್ಸುಲಿನ್ ಎಲೆ ಮೆಡಿಷನ್ನು. ನಮಗೆ ತರಕಾರಿ ತೊಂಡೆಕಾಯಿ. ಹೌದು, ನಂಜನಗೂಡು ರಸಬಾಳೆ. ಇದ್ಯಾವುದೋ ಇನ್ನೊಂದು ಕೆಂಪು ಬಾಳೆ. ನೋಡಿ, ಇದು ತೆಂಗಿನ ಗಿಡ ನ್ಯಾಚುರಲ್, ಅದೇ ಬಿದ್ದು ಹುಟ್ಟಿರೋದು ನೋಡಿ. ಇನ್ನೇನು ಫಲ ಬರ್ತದೆ ಈ ವರ್ಷ ಇದ್ರದ್ದು. ಹಂಗೆ ಬಿಟ್ಬಿಟ್ಟಿದ್ದೀನಿ ಅದನ್ನು. ನೋಡಿ ಹೆಂಗೆ ಬಂದಿದೆ ನೋಡಿ. ಗುಂಡಿ ತೋಡಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನರ್ಸರಿ ಮಾಡಂಗಿಲ್ಲ, ಯಾವ ಔಷಧಿ ಇಲ್ಲ, ಯಾವ ಗೊಬ್ಬರ ಇಲ್ಲ, ಯಾವ ನೀರಿಲ್ಲ. ನೋಡಿ, ಈ ತೋಟಕ್ಕೆಲ್ಲ ಏನು ಮಾಡ್ತೀನೋ ಅದು ಅಷ್ಟೇ, ಅದ್ರ ಪಾಡಿಗೆ ಅದು ಬಂದಿದೆ, ನ್ಯಾಚುರಲ್ ಬಂದಿದೆ ನೋಡಿ. ಏನು ಮಾಡ್ಬೇಕು ಇದಕ್ಕೆ? ಬಿಟ್ಟಿರೋದು ಈಗ ಅದೊಂದು ಹಿಂಗೆ ಬಿಟ್ಟಿತ್ತು, ಅದನ್ನು ಹಂಗೆ ಬಿಟ್ಟಿದ್ದೀನಿ ಈಗ. ಇದು ಹಂಗೆ ಬರಲಿ ಅಂತ ಬಿಟ್ಟಿದ್ದೀನಿ, ನೋಡೋಣ ಹೆಂಗೆ ಬರೋದು ಬರಲಿ ಅಂತ. ಬೆಟ್ಟದ ನೆಲ್ಲಿ. ಬಿಡ್ತಾವೆ, ಇನ್ಮೇಲೆ ಹೊಡಿತವೆ. ಖರ್ಜೂರ, ಅದೇ ಖರ್ಜೂರ. ಅದು ವಿಳ್ಳೆದೆಲೆ. ಇದೊಂದು ಅದೇ ನೇರಳೆ, ಜಂಬು ನೇರಳೆ, ದಪ್ಪ ನೇರಳೆ, ಅದೊಂದು ನೇರಳೆ. ಒಳಗೂ ಮತ್ತಿವೆ, ಕೋಳಿಗೂಡಲು ಇನ್ನೂ ಸುಮಾರಿವೆ, ನಿಮ್ಗೆ ಹೊರಗಡೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಬಾದಾಮಿ. ನೋನಿ, ಕ್ಯಾನ್ಸರ್ ನೋನಿ. ನೋಡಿ ಇಲ್ಲಿ ಹಣ್ಣಾಗಿ ಬಿದ್ದಿದೆ ನೋಡಿ, ಇಲ್ಲಿ ನೋಡಿ. ಇದು ತಿನ್ನೋದು. ಇಲ್ಲಿ ಯಾರು ಕ್ಯಾನ್ಸರ್ ಇರೋರು ಬಂದರೆ ಕಿತ್ತು ಕೊಟ್ಟು ಕಳಿಸ್ತೀನಿ, ನಮಗೇನು ಬೇಕಿಲ್ಲ, ಇದು ಅವಶ್ಯಕತೆ. ನೋಡಿ ಹಣ್ಣಾಗಿ ಬಿದ್ದು ಹೋಗಿದೆ. ನಾವು ತಿನ್ನೋಕ್ಕಿಲ್ಲ ಅದನ್ನು, ಕೈ ಅಂದ್ಬಿಟ್ಟು ನಾವು ತಿನ್ನೋದೇ ಇಲ್ಲ. ಯಾರ ಕೇಳ್ದರಿ ಕೊಡ್ತೀವಿ ನೋಡಿ. ಎಲ್ಲ ಬಿಟ್ಟಿವೆ. ಅದು ಒಂದು ಹಾಕ್ಕೊಂಡಿದ್ದೀನಿ, ಇರಲಿ ಬಿಡಿ, ಯಾರಿಗೋ ಕೇಳೋಣ. ಸಾಕಷ್ಟಿವೆ. ಇದು ಖರ್ಜೂರ. ಎಲ್ಲವೂ ಇದ್ದು ಹೊರಗಡೆ ಕೊಡ್ಬೋದು, ಎಷ್ಟು ಬೇಕಾದ್ರು. ಖರ್ಜೂರ. ಇದು ಕೂಡ ಇನ್ನು ಪ್ರಾರಂಭ ಆಗಿಲ್ಲ,
ಇದೊಂದು ಇನ್ನೂ ಪ್ರಾರಂಭ ಆಗಬೇಕು. ಮೆಕಾಡಮಿ, ಹ್ಞೂ ಅದು ಹಾಂ ಮೆಕಾಡಮಿ. ಇದಾದರೆ ಒಂದು ರೆಡ್ ಆ್ಯಪಲ್ ಅಂತ ಏನೋ ಬರ್ತದೆ, ಇದೊಂದು ಹ್ಞೂ ರೆಡ್ ಆ್ಯಪಲ್ ಅಂತ ಏನೋ ಬರ್ತದೆ, ಆ ಥರ ಆ್ಯಪಲ್ ಇದು. ಹಾಕಿದ್ದೀನಿ, ಅವು ಒಳಗಿವೆ, ಅವು ಇವೆ. ರೆಡ್ ಆ್ಯಪಲ್ ಅಂತ ಇರ್ತದೆ. ಮತ್ತು ಜಾಕಾಯಿ. ಇದೊಂದು ಕಾಶ್ಮೀರಿ ಆ್ಯಪಲ್ ಇದು. ಅಲ್ಲಿ ಒಳಗೆ ದೊಡ್ಡದಿದೆ, ಅಲ್ಲಿ ದೊಡ್ಡವು ಎರಡಿದೆ ಒಳಗಿನ್ನೂ. ಅವೇನು ಫಲಕ್ಕೆ ಬರೋಕ್ಕೆ ಸಮಯ ಬಂದಿದೆ. ಇದು ಇನ್ನೂ ಚಿಕ್ಕದು, ಇದು ಕಾಶ್ಮೀರಿ ಆ್ಯಪಲ್. ಇದು ಕಾಶ್ಮೀರಿ ಆ್ಯಪಲ್, ಅದು ಬರಲಿದೆ. ನೇರಳೆ, ಭಯಂಕರ ನೇರಳೆ, ಜುಮ್ ನೇರಳೆ. ಮುಗೀತು ಸೀಸನ್ನು. ಇನ್ನು ನೋಡಿ, ಇದ್ರೊಳಗೆ ಇನ್ನು ಇದ್ದು ಬದ್ದವೆ ಎಲ್ಲವೂ ಅವೆ ಒಂದು ಕಡೆಯಿಂದವ, ಏನಿಲ್ಲ ಅನ್ನಂಗಿಲ್ಲ. ಯಾವ ಹೇಳೋಣ ಯಾವ್ದು ಬಿಡೋಣ, ಎಲ್ಲವೂ ಅವೆ ನೋಡಿ. ಇವೆಲ್ಲ ಮಾವು ಅವೆ, ಅವೆ ಬಟರ್ ಫ್ರೂಟ್ ಅವೆ. ಇದೊಂದು ಜಾತಿ ಮಾವು, ಅದು ಇನ್ನೊಂದು ಜಾತಿಯ ಇದು ಇದು ಆಪಲ್ಲು. ಅದೇ ಯಾವುದೋ ಒಂದು ಜಾತಿದು, ಯಾವ ದೇಶದ್ದು ಅದೊಂದು. ಹೀಗೆ ತಂದಿರೋವು, ನರ್ಸರಿಯಿಂದಲೇ ತಂದಿರೋವು. ಎಲ್ಲಾರ ಅಲ್ಲೊಂದು ಕಡೆ ಹೋಗಿರ್ತೀವಲ್ವಾ, ಆಗ ಒಂದೆರಡು ಕೇಳ್ಕೊಂಡು ಎರಡು ಹಿಡ್ಕೊಂಬರ್ತೀವಿ. ಎಲ್ಲ ಫಂಕ್ಷನ್ಗೆ ಅಲ್ಲಿಗೆ ಹೋದಾಗೆಲ್ಲ ಬೇಕಾದ ಎರಡು ಹಿಡ್ಕೊಂಬರೋದು, ಹೋದಾಗೆಲ್ಲ ಎರಡು ಹಿಡ್ಕೊಂಬರೋದು, ತರೋದು, ಎಲ್ಲರೂ ತಗಲು ಹಾಕ್ಬಿಡೋದು. ನೋಡೆಲ್ಲ ಕಾದ್ರಿ ಜಕ್ಕೆಲ್ಲ ಹಾಕ್ಕೊಳೋದು. ಎಲ್ಲವೂ ಇವೆಲ್ಲ ಒಂದೊಂದು ಜಾತಿ. ಒಂದು 25 ಜಾತಿ ಮಾವಿದೆ, 25 ಜಾತಿ ಇವೆ. ಹೌದು, ಎಸ್ ಹೌದು. ತೆಂಗು ಮಾತ್ರ ಪರ್ಮನೆಂಟಾಗಿ ಇದ್ದಿದ್ದು ನನ್ನ ಹತ್ರ. 19ರಲ್ಲಿ ಯಾವನ ರಿಟೈರ್ಡ್ ಆದೆ, ಆವಾಗ ನೋಡಿ ಇದಕ್ಕೆಲ್ಲ ಈ ರೂಪ ಕೊಟ್ಟಿದ್ದೀನಿ. ಬರೀ ತೆಂಗಿದ್ದನ್ನು ಈ ಥರ ಕನ್ವರ್ಟ್ ಮಾಡಿದ್ದೀನಿ. ಪಾಳ್ಯಕ್ಕರ್ ಗುರುಗಳು ಪ್ರಚೋದನೆ. ಹೌದು, ಬುಕ್ಸ್ ಓದೇ ನಾನು ಇಷ್ಟೆಲ್ಲ ಟರ್ನ್ ಆಗಿರೋದು. ನಾನೇನು ತಾಯಿ ಗರ್ಭದಿಂದ ಹುಟ್ಟಬೇಕಾದ್ರೆ ನಾನು ಇವೆಲ್ಲ ಕಲ್ತ್ಕೊಂಬಂದಿದ್ನಾ. ಇವತ್ತು ನಮ್ಮಲ್ಲಿ ತುಂಬ ಜನ ಬರ್ತಾರೆ. ಈಗ ಜೀವಾಮೃತ ನೋಡ್ಕೊಂಡು ಹೋಗ್ತಾರೆ ತುಂಬ ಜನ. ಒಂದು ಸರಿ ಬಂದು ನೋಡ್ಕೊಂಡು ಹೋಗಿ 2ನೇ ಸರಿ ಬರ್ತಾರೆ, ಟೇಪ್ ಹಿಡ್ಕೊಂಡು ಎಷ್ಟಿದೆ ಅಂತ ಗಾರ್ಯರನ್ನ ಕರ್ಕೊಂಡು ಅಳತೆ ಮಾಡ್ಕೊಂಡು ಹೋಗ್ತಾರೆ. ಮತ್ತಲ್ಲಿ ಹೋಗಿ ಫೋನ್ ಮಾಡಿ, ಗುರುಗಳೇ ಹೆಚ್ಚು ಕಮ್ಮಿ ಆಗ್ಬಿಡದೆ, ಏನು ಮಾಡಬೇಕು ಅಂತಾರೆ. ಅದಕ್ಕೂ ಐಡಿಯಾ ತಗೋತಾರೆ, ಎಲ್ಲ ಜೀವಾಮೃತ ಮಾಡಿಸ್ಕೊತಾರೆ ನಂದೇಯ. ಈಗ ನಿಮ್ಮಂಥವ್ರು ವೀಡಿಯೋ ಮಾಡೋಕೆ ಅಲ್ಲಿ ಹೋದ್ರೆ ಅವ್ರು ನನ್ನ ಹೆಸರೇ ಹೇಳೋಕ್ಕಿಲ್ಲ. ಇಂಥ ದಿನದ ವೀಡಿಯೋ ನೋಡ್ತಾರೆ, ಹೆಸರು ಇದು ನಾನು ನೋಡಿ, ನಾನು ಹಂಗೆ ಮಾಡಿದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ. ಹೆಂಗೆ ಮಾಡಿದೆ ಕನ್ಸಲ್ಲಿ ಬಂದು ಯಾರೋ ಹೇಳಿದ್ರೆ ಹಿಂಗೆ ಮಾಡು ಅಂತ ಅಂದ್ಬಿಟ್ಟು, ಇಲ್ಲ ತಾಯಿ ಗರ್ಭದಿಂದ ಇದ್ದಾರೆ ನೀನು ಕಲ್ತ್ಕೊಂಬಂದಿದ್ದೇನಪ್ಪ ಅಂತ ಕೇಳ್ಬೇಕು ನಿಮ್ಮಂಥವ್ರು. ಕೇಳಲ್ಲ ನಿಮ್ಮಂಥ ವೀಡಿಯೋದವ್ರು ಹೋದವರು. ಅದು ನಾನು ಹಿಂಗೆ ಮಾಡಿದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ ಅಂದರೆ ಏನದು? ಅದು ನಾನು ನಮ್ಮಮ್ಮ ಕಲಿಸಿತ್ತು ಅದನ್ನು. ಪಾಳ್ಯಕ್ಕರ್ ಗುರುಗಳು ಕಲಿಸಿದಕ್ಕೆ ನಾನು ಅದನ್ನು ಮಾಡಿದ್ದೀನಿ. ನನ್ನ ಸ್ವಂತಿಂದ ಏನು ಮಾಡೋಕ್ಕಾಗಿಲ್ಲ. ಹೌದಾ? ನಮ್ಮನ್ನು ಹಂಗೆ ಹೇಳ್ತಾರೆ, ನಾನು ನೋಡ್ಕೊಂಡು ಹೋಗ್ತಾರೆ. ನನ್ನ ಹೆಸ್ರು ಹೇಳ್ಬಿಟ್ರೆ ಎಲ್ಲಿ ಇದು ಹೆಚ್ಚು ಕಮ್ಮಿ ಆಗುತ್ತೋ ಅಂತ ನನ್ನ ಹೆಸ್ರು ಹೇಳೋಕ್ಕಿಲ್ಲ ಅವರು, ಅವ್ರದ್ದು ಹೇಳ್ಕೊತಾರೆ. ಪಾಳ್ಯಕ್ಕರ್ ಗುರುಗಳು ಹೌದು, ಅವ್ರು ಸಹಜ ಕೃಷಿ. ಹೌದು. ಈಗ ಹೊಸದಾಗಿ ಬರೋರು ಯಾವ ಬುಕ್ಸ್ನ ರೆಫರ್ ಮಾಡಬೇಕು, ನೀವ್ಯಾವ್ದು ರೆಫರ್ ಮಾಡಬೇಕು ಹೇಳ್ತೀರಾ? ನಾನು ಪಾಳ್ಯಕ್ಕರ್ದೇ ರೆಫರ್ ಮಾಡಿದ್ದು. ಎರಡೂ ಓದಲಿ ಬಿಡಿ, ಎರಡೂ ಓದಬೇಕು. ಈಗ ಆನೆ ಅಂದ ತಕ್ಷಣವೇ ಅದು ಕಾಲು ಇಂಪಾರ್ಟೆಂಟಾ, ಬಾಲ ಇಂಪಾರ್ಟೆಂಟಾ, ಸೊಂಡ್ಲು ಇಂಪಾರ್ಟೆಂಟಾ ಅಂತ ಹೇಳೋಕ್ಕಾಗಲ್ಲ ನಾವು. ಎಲ್ಲವೂ ಇದ್ರೇ ಆನೆ ಅಲ್ವಾ? ಹಾಗಾಗಿ ಸಹಜ ಕೃಷಿ ಪುಕೋಕರ್ದು ಓದ್ಕೊಳ್ಳಿ, ಇವ್ರದ್ದು ಪಾಳ್ಯಕ್ಕರ್ದು ಓದ್ಕೊಳ್ಳಿ. ಅಲ್ಲಿ ನಾಡೋಜರವರು ಯಾರು, ನಮ್ಮ ನಾರಾಯಣ ರೆಡ್ಡಿ, ಚಿಕ್ಕಬಳ್ಳಾಪುರ, ಅವ್ರದ್ದು ಓದ್ಕೊಳ್ಳಿ. ಸುಮಾರಿವೆ, ಅವರವು ಇವೆ. ಸಾವಯವ ಕೃಷಿ ಅಂತ ಅವರವು ಸುಮಾರಿವೆ. ಈಗ ಇವ್ರು ಅವೆಲ್ಲವನ್ನೂ ಓದ್ಕೊಳ್ಳಿ. ನಿಮಗೆ ನಿಮ್ಮದೇ ಆದಂಥ ರೀತಿಲಿ ಒಂದು ಒಳ್ಳೆ ಕೃಷಿಯನ್ನ ಕಟ್ಕೊಳ್ಳಿ ಸ್ವಾಮಿ. ಇವಾಗ ಇಷ್ಟೆಲ್ಲ ನೀವು ಓದಿದ್ರಿ, ನಿಮ್ ಸ್ಟೈಲ್ ಒಂದಿರುತ್ತೆ. ನಿಮ್ದೇನಾದ್ರು ಸ್ಟೈಲ್ ವಿಶೇಷ ಇದೆಯಾ? ನೀವೇನಾದ್ರು ಮಾಡ್ಕೊಂಡು ನಾನು ಇದನ್ನ ಮಾಡ್ಲೇಬೇಕಪ್ಪ, ಹಿಂಗ್ ಮಾಡಿದೀನಪ್ಪ ಅಂತದ್ದೇನಾದ್ರು ಇದೆಯಾ ನಿಮ್ಮಲ್ಲಿ? ಅದೇ ಈಗ ಅವರೆಲ್ಲ ಏನು ಹೇಳಿದ್ರು, ಇವರೆಲ್ಲರ ಕೃಷಿನೂ ಅಡ್ಜಸ್ಟ್ ಮಾಡ್ಕೊಂಡು ನಾನು ಅದರೊಳಗೆ ನಂದೇ ಆದಂಥ ತತ್ವ ಅಂದರೆ ವಿತೌಟ್ ಖರ್ಚು, ಎಲ್ಲವೂ ಖರ್ಚಿಲ್ದಲೇ ಮಾಡಬೇಕು ಅನ್ನತಕ್ಕಂಥ ಓದೋದು ನಾನು ಮಾಡ್ಕೊಡ್ತಾ ಇದ್ದೀನಿ ಈಗ. ಹೌದು, ಖರ್ಚಿಲ್ಲದೆ ಮಾಡಬಾರ್ದು. ಪ್ರಾರಂಭದಲ್ಲಿ ಖರ್ಚು ಪ್ರಾರಂಭದಲ್ಲಿ ಇನ್ಸ್ಟೆಲ್ ಖರ್ಚಿದೆ. ಅದು ಈಗ ಭೂಮಿ ಮಾಡ್ತೀವೋ, ನೀರಾವರಿ ಮಾಡ್ತೀವೋ, ಗಿಡ ತಂದು ನೆಡ್ತೀವೋ, ಅದು ಅಗಿತೀವೋ, ಲೇಬರ್ ಚಾರ್ಜ್ ಇವೆಲ್ಲ ಮಾಡ್ಕೋತೀವಿ. ಪ್ರಾರಂಭದಲ್ಲಿ ಮಾಡಲೇಬೇಕು. ಆಮೇಲೆ ಇನ್ನು ಮುಂದಕ್ಕೆ ನೋ ಖರ್ಚು. ಏನಿದ್ರು ಅದು ಬರೋದು ಕಿತ್ಕೊಂಡು ತಿನ್ಬೇಕೇ ಹೊರತು ಇನ್ಯಾವುದೇ ಖರ್ಚನ್ನು ಮಾಡಬಾರ್ದು. ಆ ಥರ ಆಟದಲ್ಲಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಹೌದು, ನಾನು ಮಾಡ್ತಾಯಿದ್ದೀನಿ ಈಗ ಅದನ್ನು. ಅಲ್ಲಿ ಲಕ್ಷ ಕಡಿಮೆ ಆಗಲಿ ಆದಾಯ, ಅರ್ಥ ಆಯ್ತು? ನಾನು ಯಾರೋ ಬಂದ್ಬಿಟ್ಟು ನಾನು ಬರೀ ಬಾಳೆ ಹಾಕ್ಬಿಟ್ಟು ನೋಡೋ ಇಷ್ಟು ಲಕ್ಷ ಮಾಡಿದ್ದೀನಿ, ನಿನಗೆ 15 ಲಕ್ಷ ಅಂತ ನನಗೆ ಕೇಳ್ಬೋದು ಅವನು. ಇಲ್ಲ ಕಣಪ್ಪ, ನನಗೆ ಅಷ್ಟು ಲಕ್ಷ ಇಲ್ಲ ಕಣಪ್ಪ, ಬೇಡ ಕಣಪ್ಪ, ನೀನೇ ಸರಿ. ಆದರೆ ಅವ್ನು ಮಾಡೋ ರೀತಿಯೇ ಬೇರೆ, ನಾನು ಮಾಡೋ ರೀತಿಯೇ ಬೇರೆ. ನನ್ನ ಕೃಷಿ ಸುಸ್ಥಿರ ಕೃಷಿ. ಯಾರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಖರ್ಚು ಮಾಡ್ದಂಗೆ ಮಾಡ್ತೀನಿ. ಮತ್ತೆ ನಂದು ಟೆಂಪ್ರವರಿ ಕೃಷಿ ಅಲ್ಲ ಸ್ವಾಮಿ, ಪರ್ಮನೆಂಟ್ ಕೃಷಿ. ಈಗ ನಾನು ಮಾಡಿದ್ದೀನಿ ಅಷ್ಟೇ, ಕಷ್ಟ ಬಿದ್ದು ಕೇಳಿ. ನೆಕ್ಸ್ಟ್ ನನ್ನ ಮಗ ಬಂದರೆ ಅವನಿಗೆ ಕಷ್ಟ ಬೀಳೋದಿಲ್ಲ, ಕುಂತ್ಕೊಂಡು ಜೀವನ ಮಾಡ್ತಾನೆ.
ಆರಾಮಾಗಿ ಜೀವನ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಮೊಮ್ಮಗ ಬರ್ತಾನಲ್ವಾ, ಅವನು ಅಷ್ಟೇ, ಅವನಿನ್ ಕಷ್ಟ ಬೆಳಕ್ಕೆ ಹೋಗಲ್ಲ, ಎಲ್ಲ ಬೀಳ್ತಾ ಇರ್ತವೆ, ಎಲ್ಲ ಬಿಡ್ತಾ ಇದ್ದಾವೆ, ಕಿತ್ಕೊಂಡು ಮಾರ್ಕೊಂಡು ಜೀವನ ಮಾಡ್ಕೊತಾನೆ. ಸಾಕು. ಇದು ಅವನ ಮಕ್ಕಳು ಮೊಮ್ಮಕ್ಕಳು, ಅವನ ಮಕ್ಕಳು. ಇದು ಸುಸ್ಥಿರ ಕೃಷಿ. ನೀವೀಗ ಮಾಡ್ತಾರೆ ಏನು ಕೃಷಿ? ನಮ್ಮ ತಾತ ಉತ್ತು 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 ಸತ್ತ, ನಮ್ಮ ಅಪ್ಪ ಉತ್ತು ಬೆತ್ತು ಉತ್ತು ಬಿತ್ತು ಉತ್ತು ಬಿತ್ತು ಸಾಲ ಮಾಡ್ಕೊಂಡು ಸತ್ತ, ನಾನು ಉತ್ತು 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 ಸಾಯು. ಇದ ವ್ಯವಸಾಯ? ಅದಲ್ಲ. ನಾನೊಬ್ಬ ಮಾತ್ರ ಕಷ್ಟ ಬೀಳ್ತಾ ಇದ್ದೀನಿ ಅಷ್ಟೇ. ಇನ್ನು ನನ್ನ ಮುಂದಿನ ಜನಾಂಗ ಇದು ಸುಸ್ಥಿರ ಬೇಸಾಯ ನಂದು. ನಾಟಿ ಕೋಳಿ, ಕಡಕ್ನಾಥ್ ಕೋಳಿ, ಎಲ್ಲ ಮಿಕ್ಸಿಂಗಲ್ಲಿ ಮಾಡಿದ್ದೀನಿ. ಹನುಮ ಫಲ, ಲಕ್ಷ್ಮಣ ಫಲ, ಇದು ಕ್ಯಾನ್ಸರಿಗೆ ಸಂಬಂಧಪಟ್ಟಿದ್ದೆ. ಯಾರ ಬಂದವ್ರು ಕೇಳಿದವ್ರಿಗೆ ಕೊಡ್ತೀನಿ, ಸುಮ್ಮನೆ ಆಯ್ತೀನಿ. ದಾಳಿಂಬೆ, ಸೀಬೆ ನನ್ನವು ಎಲ್ಲ ಕಲರ್ ಸೀಬೆ. ಒಂದು ವೈಟ್ ಕಲರ್ ಸೀಬೆ, ಒಂದು ರೆಡ್ ಕಲರ್ ಸೀಬೆ, ಇನ್ನೊಂದು ಬ್ಲ್ಯಾಕ್ ಕಲರ್ ಸೀಬೆ. ಎಲ್ಲವೂ ಕಲರ್ ಸೀಬೆ ನೋಡಿ. ನೋಡಿ ರೆಡ್ಡು, ರೆಡ್ ಕಲರ್ ಸೀಬೆ. ಸುಮಾರು ಎಲ್ಲವೂ ಒಂದೊಂದು ಜಾತಿ. ನೋಡಿ, ನೀವೇ ನೋಡಿ ಎಷ್ಟು ಹಣ್ಣುಗಳು ಸಿಕ್ತು ಅಂತ. ನಮ್ದು ಇಷ್ಟೇ, ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಕ್ಕೆ ಬಂದರೆ ಹಣ್ಣುಗಳು ತಿಂದರೆ ಹೊಟ್ಟೆ ತುಂಬಿಸ್ಕೋಬೋದು, ಮನೆಗೆ ತಿಂಡಿಗೆ ಹೋಗೋದೇ ಬೇಡ ನಾವು. ನೋಡಿರಲ್ಲ ನೀವೀಗ ಎಷ್ಟಿವೆ ಹಣ್ಣುಗಳು, ಎಷ್ಟು ತಿಂತೀಯಪ್ಪ ಹಣ್ಣುಗಳನ್ನ. ಮತ್ತೆ ಕುಂತಿತ್ತಲ್ಲ ಒಂದೊಂದು ಹಣ್ಣು ತಿನ್ಕೊಂಡು ಅಲ್ಲೇ ಕುಂತ್ಕೊಂಡು ಕೆಲಸ ಮಾಡ್ಕೊಂಡು. ಮನೆಗೆ ಬೇಕಾದಷ್ಟು ಹೂವು, ಮನೆಗೆ ಬೇಕಾದ ತರಕಾರಿಗಳು ಅಲ್ವಾ, ಮನೆಗೆ ಬೇಕಾದ ಕೋಳಿ ಮೊಟ್ಟೆ, ಮನೆಗೆ ಬೇಕಾದಂಥ ಹಾಲು ಮೊಸರು, ಮನೆಗೆ ಬೇಕಾದಂಥ ಹಣ್ಣು, ಏನು ಬೇಕು ಸ್ವಾಮಿ, ಮನೆಗೆ ಬೇಕಾದ ಬೆಲ್ಲ, ಮನೆಗೆ ಬೇಕಾದ ಎಣ್ಣೆ. ಹೇಳಿ ಸ್ವಾಮಿ, ಏನು ಕೊಡಬೇಕು? ಅದೇ ಮತ್ತೆ ನನ್ನ ಕೃಷಿ. ಏನು ಸ್ಪೆಷಲ್ ಅಂತಂದ್ರಲ್ಲ, ಕೇಳಿ ಇದನ್ನ. ಹೌದು. ಆರೋಗ್ಯ, ಅದಕ್ಕೆ ಎಷ್ಟು ಲಕ್ಷ ಬೆಲೆ ಕಟ್ತೀರಾ? ಆರೋಗ್ಯಕ್ಕೆ ಎಷ್ಟು? ನೋಡಿ ಚಕೋತ, ನೋಡಿ ಇದೊಂದು ಚಕೋತ, ಒಂದು ಜಾತಿದು ನೋಡಿ, ಅದು ಹಣ್ಣು, ಅದು ಬಂದಿದೆ ನೋಡಿ. ಇವರು ನಮ್ಮ ಯಜಮಾನ್ರು ನೋಡಿ, ಅಲ್ಲಿ ಕೆಲಸ ಮಾಡ್ತಾವ್ರೆ. ಅವ್ರನ್ನ ಒಂಚೂರು ತಕ್ಕೊಂಬಿಡಿರ ಒಳಗೆ. ನೋಡಿ ಹೆಂಗೆ ಕೆಲಸ ಮಾಡ್ತಾವ್ರೆ ಇವರು. ಇದು ಒಂದು ಕುರಿ ಶೆಡ್ ಮಾಡೋಕೆ ಹೊಂಟಿದ್ದೀನಿ ಈಗ. ಒಂದು 100 ಕುರಿ ಮಾಡೋಕ್ಕೆ ಶೆಡ್ ಮಾಡ್ತಾಯಿದ್ದೀನಿ. ಇದನ್ನು ಟಗ್ರು ಕೆಳಗೆ, ಮೇಲೆ ಕೊಬ್ಬರಿ ಇರಲಿ, ಕೆಳಗೆ ಕುರಿ ಶೆಡ್ಡು. ನೋಡಿ ಮಾಡಿದ್ದೀನಿ ನೋಡಿ, ಗಾಲೆ. ಜಾಗ ಇದೆ ನೋಡಿ, ಅದೇನೆ. ತರಕಾರಿಗಳು, ಸೋರೆಕಾಯಿ, ಅಲ್ಲಿ ನೋಡಿ ತೊಂಡೆಕಾಯಿ, ಯಾವ ಕಾಯಿ ಬೇಕು, ಅಲ್ಲಿ ಒಂದು ನುಗ್ಗೆಕಾಯಿ. ನಮ್ಮ ಮನೆಗಾಗ ತರಕಾರಿ ಸಿಗುತ್ತೆ. ಕರೆಕ್ಟಾಗಿ ಹೇಳಿರಿ. ಒಂದು ರೌಂಡ್ ಸುಮ್ಮನೆ ತಿರುಗಾಡ್ಕೊಂಬಂದ್ರೆ ನಮ್ಮ ಮನೆಗೆ ಏನು ಬೇಕೋ ಬೇಕಾದಷ್ಟು ತರಕಾರಿ ಸಿಗ್ತವೆ. ಸಿದ್ದು ಹಲ್ಸೋದು ಅದು, ಥೈಲ್ಯಾಂಡ್ ಹಲ್ಸು ಒಳಗಿದೆ ನೋಡಿ, ರಾಮಫಲ, ಪಪ್ಪಾಯಿ, ಈ ಕಡೆ ಸೀಬೆ, ಇದು ವೈಟ್ ಸೀಬೆಗಳು, ಜಾಯಿಕಾಯಿ. ಇದನ್ನು ಈಗ ಮತ್ತೆ ಎಕ್ಸ್ಟ್ರಾ ಮಾಡಿದ್ದೀನಿ ಇಲ್ಲಿ. ಇನ್ನು ಏನಾರ ಮಾಡೋಣ ಅಂತ. ಆಡು, ಕುರಿ, ಕೋಳಿ, ಹಸುಗಳು ಏನೋ ಒಂದೊಂದು ಮಾಡ್ಕೊಂಡು ಹೋಯ್ತಾನ ಅಂತ ಈಗ ಎಕ್ಸ್ಟ್ರಾ ಮಾಡಿಸ್ತೆ ಮತ್ತಿರ್ಗ. ಏನೋ ಒಂದೊಂದು ಮಾಡ್ತಾ ಇರಬೇಕು ಅಂತ. ಮತ್ತೆ ಬಂದಿದೆ ತಡೆಯುತ್ತೆ. ಈಗ ಹೊಸ್ತಾ ಮಾಡಿಸಿದ್ರೆ ಈಗ ಸ್ವಲ್ಪ ಸ್ಮೆಲ್ ಇದು. ನೆಕ್ಸ್ಟು ಅದೆಲ್ಲ ರೆಡಿ ಮಾಡ್ತೀನಿ. ಕೋಳಿ ಇವೆಲ್ಲ ನೋಡಿ, ಮೊಟ್ಟೆ ಇಕ್ಕಕ್ಕೆ ಕುಂತಾವೆ ನೋಡಿ. ಇಲ್ಲಿ ನೋಡಿ ಮೊಟ್ಟೆ ಇಕ್ಕಕ್ಕೆ ಕುಂತಾವೆ, ಇಲ್ಲಿ ಅಲ್ಲಿ ಮೊಟ್ಟೆ ಇಕ್ತವೆ. ಇಲ್ಲಿ ನೋಡಿ, ಇಲ್ಲೊಂದು ಇಕ್ತಿತ್ತು ನೋಡಿ, ಈಗ ಎದ್ದೊಡೋಯ್ತು, ಇಲ್ಲೊಂದು ಇಕ್ತಾ ಇತ್ತು. ಇದು ರೆಡಿ ಮಾಡಿಲ್ಲ, ಒಳಗೆ ರೆಡಿ ಮಾಡಿದ್ಮೇಲೆ ಒಳಗೆ ಕರ್ಕೊತೀನಿ. ನೋಡಿ ಸೇಬು ಅಂದ್ರಲ್ಲ ನೋಡಿ, ಇದೊಂದು ಸೇಬು, ಕಾಶ್ಮೀರ್ ಸೇಬು. ಇದು ಇದು ಥೈಲ್ಯಾಂಡ್ ಹಲ್ಸು. ಒಂದು 100 ಕೋಳಿ ಇದೆ, ಸಣ್ಣದು ದಪ್ಪು ಮರಿಗಳು. ಅಲ್ಲಿ ಬೇರೆ ಒಂದು 20-30 ಅಲ್ಲಿವೆ, ಇಲ್ಲೊಂದು 60-70 ಇವು ದೊಡ್ಡವಿವೆ, ಸಣ್ಣ ಒಂದು 30-35 ಸಣ್ಣವಿವೆ. ಒಟ್ಟು ಒಂದು 100 ಇವೆ ಈಗ ಸದ್ಯಕ್ಕೆ. ಇದು ಬಿಟ್ಕೊಡಿ ನೋಡಿ, ಇಲ್ಲೇ ಒಂಚೂರು ಮೇವು ಒಂದು ನೀರು ಹಾಕ್ಬಿಟ್ಟು ಇಲ್ಲೇ ಬಿಟ್ಬಿಡ್ತೀನಿ. ಇಲ್ಲ ಎಲ್ಲ ಇದು ಮಾಡಿ ಫೆನ್ಸ್ ಮಾಡಿದ್ದೀನಲ್ಲ, ಇಲ್ಲಿ ನಟ್ಟು ಹಾಕಿದ್ದೀನಿ ನೋಡಿ, ಎಲ್ಲ ನಟ್ಟಿದೆ, ಸುತ್ತಲೂ ನಟ್ಟು ಹಾಕಿದ್ದೀನಿ. ನೋಡಿ, ಒಂದು ವರ್ಷಕ್ಕೆ 1 ಲಕ್ಷ ಹೆಂಗಾದ್ರೂ ಸಿಗುತ್ತೆ. ಕಡಿಮೆ ಅಂದರೆ 1 ಲಕ್ಷ ನಾವು ತಿಂದು ಎಲ್ಲ ಮಾಡಿ. ವಾರಕ್ಕೆ ನಾವು ಮೊಟ್ಟೆ ದಿನ ಮಾರಾಟ ಮಾಡ್ತೀವಿ, ದಿನ ಮೊಟ್ಟೆ ನಾವು ತಿಂತೀವಿ. ನಾವು ವಾರಕ್ಕೆ ಒಂದೊಂದು ಕೋಳಿ ಕುಯ್ಕೊತೀವಿ. ಇವೆಲ್ಲ ಮಾಡಿಕೊಂಡು ಹೆಂಗೋದು 1 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಕಡಿಮೆ ಅಂದರೆ ಇನ್ನೂ ಜಾಸ್ತಿನೇ ಸಿಗುತ್ತೆ. ಈಗ ಇದನ್ನ ಆಟೋಮೇಟೆಡ್ ಮಾಡ್ಬಿಟ್ಟಿದ್ರ ಹೆಂಗೆ? ಇವು ಅಲ್ಲೇ ಮೊಟ್ಟೆ ಇರ್ತವೆ, ಅದಾದ್ಮೇಲೆ ಇಲ್ಲೇ ಓಡಾಡ್ಕೋತವೆ, ನೀರೆಲ್ಲ ಇಲ್ಲೇ ಇಟ್ಟಿದ್ದೀರಾ? ಹೌದು, ಎಲ್ಲ ಐತಿ. ಎಲ್ಲ ಇನ್ನೇನು ಬೇಕು ಅವಕ್ಕೆ? ಹೌದು,
ಒಟ್ಟಾರೆ ಇಲ್ಲೂ ನ್ಯಾಚುರಲ್ ಆಗವೆ ಕೋಳಿ ನೀವು ನ್ಯಾಚುರಲ್ ಕೋಳಿಗಳು ನಮ್ಮವೇ ನಾನು ನ್ಯಾಚುರಲ್ ವ್ಯವಸಾಯ ನ್ಯಾಚುರಲ್ ಕೋಳಿ ಈಗ 100 ಕೋಳಿ ಇದಾವೆ ಅಂದ್ವಲ್ಲ ಎಷ್ಟು ಮೊಟ್ಟೆ ಸಿಗುತ್ತೆ ಪರ್ ಡೇ? ಡೈಲಿ ಒಂದು 25-30 ಮೊಟ್ಟೆ ಸಿಗ್ತವೆ. ಗ್ಯಾರಂಟಿ. ನಾವು ಮನೆಗೆ ಒಂದು 10 ತಿಂದ್ಕೊಂಡ್ರು ಇನ್ನೊಂದು 10-15 ಮೊಟ್ಟೆ ದಿನ ಮಿಗ್ತವೆ. ನಾವು 15 ರೂಪಾಯಿ ಮೊಟ್ಟೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ದಿನ 150 ರೂಪಾಯಿ 200 ರೂಪಾಯಿ ಮೊಟ್ಟೆ ಆಯ್ತದೆ ಡೈಲಿ. ನಾವು ತಿನ್ನೋದು ನಮ್ಮ ಒಂದು 10 ಮೊಟ್ಟೆ ನಾವು ತಿಂದಿರ್ತೀವಿ ಮನೆಯವ್ರೆ. ಹೌದು, ಕೌಟ್ ಇಟ್ಕೊಂಡ್ರೆ ಒಂದು 300 ರೂಪಾಯಿ ಮೊಟ್ಟೆ ಆಯ್ತವೆ ದಿನ ಅಲ್ವಾ? ನಾಟಿ ಕೋಳಿಗೆ ಒಳ್ಳೆ ಬೆಲೆ ಇದೆ. ಹೌದು ಇದೆ, 700 ರೂಪಾಯಿ 800 ಹೌದು ಇದೆ. ಅದಕ್ಕೆ ನಾನು ಹೇಳಿದ್ದು ದುಡ್ಡಿದೆ ಅಂತ ಅಂದ್ಬಿಟ್ಟು. ಇದೆ ನಾಟಿ ಕೋಳಿ. ಹೌದು ಇದರಲ್ಲೂ ಏನೇನು ಹಾಕಿದ್ದೀರಾ? ಹೌದು ಎಲ್ಲವೂ ಇದೆ ನೋಡಿ, ಒಂದು ಕಡೆ ನೋಡಿ ಅದು ಕಾಶ್ಮೀರ್ ಸೇಬು, ಇದೊಂದು ಜಾತಿ ಮಾವು, ಇದು ಥೈಲ್ಯಾಂಡ್ ಹಲಸು. ಅಯ್ಯೋ ಭಯಂಕರ, ಒಂದೊಂದು ಹಲಸು 50 kg ಇರ್ತವೆ ಇಷ್ಟು ದಪ್ಪ ಥೈಲ್ಯಾಂಡ್ ಹಲಸು. ಅದು ಬಂದು ಗೋಡಂಬಿ, ಇದು ಬಂದು ಕಿತ್ತಲೆ, ಇದು ಬಂದು ಚಕ್ಕೆ ಗಿಡಗಳು ಎರಡುವೆ, ಚಕ್ಕೆ ಗಿಡಗಳು. ಇದು ಬಂದು ಜಾಕಾಯಿ, ಇದು ಬಂದು ಬಟರ್ ಫ್ರೂಟು, ಮತ್ತೆ ಜಾಕಾಯಿ, ಮತ್ತು ಇದೊಂದು ಜಾತಿ ಮಾವು, ಮಾವು. ಇದು ಸ್ಪೈಸಿ ಗೋವಾ ಅಲ್ಲ, ಆಲ್ ಸ್ಪೈಸ್ ಅಲ್ಲ, ಆಲ್ ಸ್ವಲ್ಪ ಬೇರೆ. ಇದು ಸ್ಪೈಸಿ ಗೋವಾ ಅಂತ. ಕಾಯಿ ಬದಂಗೆ ಬರುತ್ತೆ ಅದೊಂಥರ. ಇದು ನೋಡಿ ರೆಡ್ ಆಪಲ್ಲು ನೋಡಿ ಬಿಡ್ತಾ ಇದೆ ನೋಡಿ, ಬನ್ನಿಲಿ. ಇದು ಒಂಥರ ರೆಡ್ ಆಪಲ್ ನೋಡಿ, ಇದು ಹೊಡಿತಾವೆ ನೋಡಿ. ಈಗ ರೆಡ್ ಆಪಲ್ ಅಂತೇನೋ ಕರೆದಿದ್ದಾರೆ ಇದನ್ನು, ಅದು ಬರ್ತತೆ ಆಯ್ತಾ. ಇದು ನೋಡಿ ಜಾಯಿಕಾಯಿ, ಮತ್ತೆ ನೋಡಿ ಬಿಟ್ಟವೆ ನೋಡಿ, ಬಿಟ್ಟವೆ. ಸಪೋಟ, ಮತ್ತವು ಸಪೋಟ, ಮತ್ತು ಅದು ಅಂಜೂರ ನೋಡಿ ಕತ್ತರಿಸಿ ಹಾಕಿದ್ದೀನಿ, ಮತ್ತೆ ಬರ್ತಾ ಇದೆ. ಮತ್ತೆ ಇಲ್ಲೊಂದು ಮೂಸಂಬಿ, ಹೌದು. ಇಂಪಾರ್ಟೆಂಟ್, ಅದಕ್ಕೆ ಇಲ್ಲಿ ಬಿಟ್ಟಿದ್ದೀನಿ ಅದನ್ನು. ಅದು ಇದೆ. ಮತ್ತೆ ಮೂಸಂಬಿ, ಮತ್ತೆ ಒಂದೊಂದು ಜಾತಿ ಮಾವು. ಕೋಳಿ ಸಾಕಾಣಿಕೆ ಮಾಡಕ್ಕೆ ಇದೊಂದು 5 ಕುಂಟೆ ಎಷ್ಟು ಮಾಡ್ಕೊಂಡಿದ್ದೀರಾ? ಇಲ್ಲ 5 ಕುಂಟೆ ಇಲ್ಲ, 1 2 3 ಕುಂಟೆ ಬರ್ಬೋದು. 3 ಕುಂಟೆ ಬರ್ಬೋದು. ಇದರಲ್ಲೇ ಇಷ್ಟೆಲ್ಲ ಹಾಕಿದ್ರಲ್ಲ ಸರ್? ನೋಡಿ ಸರ್, ಇದನ್ನೇ ಸರ್ ಕೃಷಿ. ನೀವು ಜನ ಬಂದು ನೋಡೋ ತೋಟ ಎಲ್ಲ ನೋಡೋದು ಇದನ್ನ ನೋಡಬೇಕು. ನಾವು ತೆಂಗಿನ ಗಿಡ ಅವೆ ಸರ್, ತೆಂಗಿನ ಗಿಡ ಮಧ್ಯೆ ಏನು ಮಾಡಬೇಕು ಅಂತಾರೆ, ಇದನ್ನ ನೋಡಬೇಕು. ಸರ್ ನಾನು ಬರೀ ಅಡಿಕೆ ಗಿಡ ಹಾಕಿದ್ದೀನಿ ಸರ್, ಹಿಂಗೆ 9 ಸೈಜು, ಏನು ಮಾಡಬೇಕು ಅಂತಾರೆ. ಇಲ್ಲಿ ನೋಡಿ, 2 ಅಡಿಕೆ ಮಧ್ಯದಲ್ಲಿ, 2 ಅಡಿಕೆ ಮಧ್ಯದಲ್ಲಿ, 2 ಅಡಿಕೆ ಮಧ್ಯದಲ್ಲಿ, ಇದನ್ನ ನೋಡ್ಬೇಕು ಅವರು. ಅದಕ್ಕೆ ಮಾಡೋದು ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡೋದು ಇದು. ಹೌದು, ಇಲ್ಲಿ ನೋಡ್ಬಿಟ್ರು ಸಾಕು ಅವರು, ಇಡೀ ತೋಟ ನೋಡೋದಕ್ಕಿಲ್ಲ ಅವರು. ಈ 3 ಕುಂಟೆ ಒಳಗೆ ಇದನ್ನ ನೋಡ್ಕೊಂಬಿಟ್ರೆ ಕರೆಕ್ಟ್ ನಾವು ಇದನ್ನ ಮಾಡ್ಬೇಕಲ್ಲ ಅಂತ ಅವ್ರು ಹೋಗ್ಬೇಕು. ತೆಂಗುನೂ ಇದೆ, ಅಡಿಕೆನೂ ಇದೆ, ಮಧ್ಯದಲ್ಲಿ ಅವು ಇದೆ, ಎಲ್ಲವೂ ಇಲ್ಲಿದೆ, ಜೊತೆಗೆ ಕೋಳಿನೂ ಇದೆ. ತೋರ್ಸಿದ್ರೆ ಸಾಕು, ಸಾಕು. ಅವ್ರು ಏನು ಮಾಡ್ಬೇಕು ಅಂತ ಐಡಿಯಾ ಗೊತ್ತಾಗುತ್ತೆ. ಹೌದು ಹೌದು. ನೋಡಿ ಜಾಯಿಕಾಯಿಗಳು ಮಾಡಿದ್ದೀನಿ. ಮತ್ತೆ ಇದು ಲವಂಗ ಈಗಾಗಲೇ ಬಿಡಿಸ್ಕೊಂಡು ಒಣಗಿಸ್ಕೊಂಡಿದ್ದೀನಿ. ಈಗ ಮತ್ತೆ ಬಿಡ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ ನೋಡಿ ಲವಂಗ. ಇಲ್ಲೆಲ್ಲ ಒಂದು ಉಳ್ಕೊಂಡ್ರೆ ತೋರಿಸ್ತೀನಿ ಸರ್. ನೋಡಿ ಹಿಂಗೆ ಬರ್ತವೆ. ಇದನ್ನು ಬಿಡಿಸ್ಕೊಂಡು ಒಣಗಿಸ್ಕೊಂಡ್ರೆ ಲವಂಗ. ಇದೇ ಲವಂಗ. ಅವು ಚಕ್ಕೆ ಗಿಡ, ಇವು ಲವಂಗ ಗಿಡ. ನನ್ನ ಮನೆಗೆ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಸಾಕು, ಅದನ್ನೇ ಹೇಳ್ತಾ ಇರೋದು ನಾನು. ಸಾಕು ಇದೆ, ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಮಡಿಕೊಂಡಿದ್ದೀನಿ, ಸಾಕು. ಈಗ ಮತ್ತೆ ಹೊಸ್ದಾಗಿ ಇನ್ನೂ ಮತ್ತೊಂದು ಹಾಕ್ತಾ ಇದ್ದೀನಿ ಆಯ್ತಾ. ಇದು ನೋಡಿ, ಇದೊಂದು ಮರ್ಸೇಬು ಅಂತ ಕರೀತಾರಲ್ಲ, ಮರ್ಸೇಬು ಅಂತ ನೋಡಿ, ಅದೊಂದು ಸೇಬು ಬೇಕು ಅಂದ್ರೆ ಅದನ್ನು ತಂದು ಹಾಕಿದ್ದೀನಿ, ಅದು ಬಿಡ್ತೀವಿ ವರ್ಷ. ಮತ್ತೆ ಜಾಕಾಯಿಗಳು, ಮತ್ತೆ ದಾಳಿಂಬೆ, ಮತ್ತೆ ಅಂಜೂರ, ಮತ್ತೆ ವರ್ಷ ಪೂರ್ತಿ ಬಿಡೋ ನುಗ್ಗೆ ಮರ, ವರ್ಷ ಪೂರ್ತಿ ನುಗ್ಗೆ. ಇನ್ನೊಂದು ಜಾತಿ ಮಾವು. ಇಲ್ಲಿ ನೋಡಿ ಬ್ಲ್ಯಾಕ್ ಸೀಬೆ, ಬನ್ನಿ ಅಲ್ಲಿ ರೆಡ್ ಸೀಬೆ, ವೈಟ್ ಸೀಬೆ ನೋಡಿರಲ್ವಾ, ಇದು ಬ್ಲ್ಯಾಕ್ ಸೀಬೆ. ಬ್ಲ್ಯಾಕ್ ಸೀಬೆ ಇದು. ಇದು ಹಳೇದು, ಇದು ವೇಸ್ಟ್. ಕಪ್ಪು ಅದೇ ಕಪ್ಪು, ಒಳಗೂ ಕಪ್ಪು, ಇದು ಕಪ್ಪೆಯ. ಒಂಥರ ಕಡಕ್ನಾಥ್ ಕೋಳಿ ಇದ್ದಾಗೆ ಕಪ್ ಸೀಬೆ ಇದು. ಇದನ್ನೆಲ್ಲ ಹುಡಿಕೊಂಬಂದು ಎಲ್ಲೋ ತಂದು ಹಾಕಿಬಿಟ್ಟು ಅದು ಹೆಂಗಪ್ಪ ಪಿಕಪ್ ಆಗ್ಬಿಡ್ತು. ಬೆಳ್ಕತ್ತು. ತಿಂದಿದ್ದೀನಿ, ಚೆನ್ನಾಗಿರ್ತದೆ. ತಿಂದಿದ್ದೀನಿ, ಇನ್ನು ದಪ್ಪ ಆಗ್ಬೇಕು, ದಪ್ಪ ಆಗುತ್ತೆ. ತಿಂದಿದ್ದೀನಿ. ಮತ್ತೆ ಬಟರ್ ಫ್ರೂಟು ನೋಡಿ. ಮತ್ತೆ ಕಿತ್ತಲೆ, ಮೂಸಂಬಿ. ಬನ್ನಿ. ಅಯ್ಯೋ ಸುಮಾರವೆ ಬನ್ನಿ, ಅದಾಯ್ತಾ. ಇಲ್ಲಿ ಬನ್ನಿ. ಆ ಬಟರ್ ಫ್ರೂಟ್ ನೋಡಿ, ಒಂದು ಬಟರ್ ಫ್ರೂಟ್ 1 kg ಬರ್ತವೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಮೇಲೆ ನೋಡಿ, 1 kg ಬರ್ತವೆ ಬಟರ್ ಫ್ರೂಟ್ ಒಂದು. ಬೆಳೆದಿದ್ದಾರೆ ಹಿಂಗೆ, ಸಾವಯವ, ಪಕ್ಕ ಆರ್ಗ್ಯಾನಿಕ್ ನೋಡಿ. kg 1 kg ಒಂದು. ಮತ್ತೆ ಜಾಕಾಯಿ, ಮತ್ತೆ ಈರುಳ್ಳಿ, ಮತ್ತೆ ಇದೊಂದು ಮೂಸಂಬಿ, ಮತ್ತೆ ದಾಳಿಂಬೆ. ಮತ್ತೆ ಕೋಳಿಗಳು. ಇದು ನುಗ್ಗೆದಾಯ್ತಲ್ವಾ. ಮತ್ತೆ ಕಿತ್ತಲೆ, ಮತ್ತೆ ಅದು ಖರ್ಜೂರ. ಮತ್ತೆ ಇದು ಇಮ್ರಫಲ, ಯಾರ್ದು
ಲಕ್ಷ್ಮಣ ಫಲ ಮುಳ್ಳು ನೋಡಿ ಇಲ್ಲಿ ಬಂದಿದೆ ನೋಡಿ, ಬಂದಿದ್ಯಾ? ನೋಡಿ ಇಲ್ಲಿದೆ ನೋಡಿ ಲಕ್ಷ್ಮಣ ಫಲ, ಅಲ್ಲಿ ನೋಡಿ, ಓಕೆ ಓಕೆ. ಅಲ್ಲಿ ನೋಡಿ ನೋಡಿ. ಹ್ಞೂ ಕ್ಯಾನ್ಸರ್ಗೆ ಇದು ಔಷಧಿ ಅಂತೆ. ಬೆಳ್ಕೊಂಡಿದ್ದೀನಿ. ಯಾರೋ ಕ್ಯಾನ್ಸರ್ನವ್ರು ಕೇಳಿದ್ರು ಕೊಡ್ತೀನಿ ಬಿಡಿ ಸರ್, ನನಗೇನು. ಲಕ್ಷ್ಮಣ ಫಲ. ಹ್ಞೂ ನಾನು ತಿಂದ್ರೆ ಅವ್ರಿಗಾರ ಸೇರ್ಕೊಳ್ಳಿ. ನಾನು ಮಾರಾಟಕ್ಕೆ ಅಂತ ಹಾಕಿಲ್ಲ ಇದನ್ನ, ಯಾರೋ ಜನಗಳಿಗೆ ಹೆಲ್ಪ್ ಆಗಲಿ ಕ್ಯಾನ್ಸರ್ ಇರೋರಿಗೆ. ಆರೋಗ್ಯ ಚೆನ್ನಾಗಿ. ಹಾಂ ಆಯ್ತಾ, ಇದು ಆಯ್ತಲ್ಲ. ಇದು ಮತ್ತೆ ಇದು ಎರಳಿಕಾಯಿ, ಮತ್ತೆ ಎರಳಿ ಗಿಡ. ಎಷ್ಟು ನೋಡ್ರಿ ಎರಳಿ ಗಿಡನ, ತುಂಬಾ ಇದೆ ಅಲ್ಲಿ. ಅಲ್ಲೇ ನೋಡ್ರಲ್ವಾ, ಯಾವ ದುಡ್ಡಲ್ವ್ರ. ಖರ್ಜೂರ. ಖರ್ಜೂರ ಇಲ್ಲಿ ಬಂದಿರ್ಬೋದಲ್ವಾ? ಖರ್ಜೂರ ಇಲ್ಲ, ಈಗ ಹೊಡಿತಾವೆ ನೋಡಿ, ಹೊಡೆದಾವೆ ನೋಡಿ, ಈಗ ಹೊಡೆದಾವೆ. ಈ ವರ್ಷ ಕಚ್ಕೋಬೋದು ಅಂತ ಅನ್ಸುತ್ತೆ. ಹಾಂ ನೋಡಿ ಇಲ್ಲಿ ಮತ್ತೊಂದು ಇದು, ಅದೇನೋ ಬೀಜನೇ ಇಲ್ಲದ ಯಾವುದೋ ಜಂಬೂ ನೇರಳೆ ಅಂತ ಯಾರೋ ಒಂದು ಕೊಟ್ಟಿದ್ದಾರೆ, ಅದನ್ನು ಹಾಕಿದ್ದೀನಿ ನೋಡಿ. ಜಂಬೂ ನೇರಳೆ ಸುಡ್ದಪ್ಪ ಅಂತದ್ದು. ಜಾಮ್ ನೇರಳೆ ಅಂತ ಏನೋ ಕರಿತಾ ಇದ್ದಾನೆ. ಬರುತ್ತಂತೆ, ಅದು ಒಂದು ಹಾಕ್ಕೊಂಡಿದ್ದೀನಿ ನೋಡಿ. ಅದು ವಾಲಿ ಪಿಕಪ್ ಆಗೇ ಬಿಡ್ತು. 2 ವರ್ಷದ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿತು, ಚಕ್ಕೆ, ಇದು ಲವಂಗ. ಲವಂಗ ಸೇಮ್ ಅಲ್ಲಿ ಕಿತ್ಕೊಂಡಲ್ಲ, ಇದೊಂದು ಲವಂಗ, ಅದೊಂದು ಲವಂಗ, ಇವೆಲ್ಲ ಆಗಿ ಉದುರೋಗಿರೋ ಈಗಾಗಲೇ ಲವಂಗ. ಹಾಕ್ತೀನಿ ಅಂದ್ರೆ ಇನ್ನೂ ಸ್ಪೇಸ್ ಇದೆ. ನೋಡಿ ಇಲ್ಲೂ ಏನಾರ ಹಾಕ್ತೀನಿ. ಇಲ್ಲಿ ಸೀಬೆ ಇದೆ ಕಡ್ದು ಹಾಕಿದ್ದೀನಿ, ದ್ರಾಕ್ಷಿ ಹಾಕಿದ್ದೀನಿ. ಇದನ್ನು ಯಾವ ದ್ರಾಕ್ಷಿ ಗೊತ್ತಾ, ಇದು ಅಂಜೂರ ಬಿಡುತ್ತಲ್ಲ ಮರದಲ್ಲೆಲ್ಲವ, ಈಗ ಆ ಥರ ದ್ರಾಕ್ಷಿದು ಮರದ ದ್ರಾಕ್ಷಿ ಅಂತ ಅಂದ್ಬಿಟ್ಟು, ಬಳ್ಳಿ ದ್ರಾಕ್ಷಿ ಅಲ್ಲ, ಅದೊಂದು ಮೇಂಟೈನ್ ಮಾಡಿದ್ದೀನಿ. ಮತ್ತೆ ನೋಡಿ ಅಲ್ಲಿ ನೋಡಿ ಅದೊಂದು ಸೀಬೆ. ಹೀಗೆ ಏನಿವೆ ಎಲ್ಲವೂ. ಅದ್ರ ಜೊತೆಗೆ ತೆಂಗು, ಅದ್ರ ಜೊತೆಗೆ ನೋಡಿ ಸ್ವಾಮಿ ಅಡಿಕೆ. ಸಾಲದ ಸ್ವಾಮಿ ಆದಾಯ 3 ಕುಂಟೆಲಿ ಸಾಲ. ನೀವು ಹೇಳಿರಲ್ಲ 10 ಕುಂಟೆ ಇದ್ರು ಕೂಡ ನೀವೆಲ್ಲ ಮಾಡ್ಬೋದು ಅಂದ್ರಲ್ಲ, 3 ಕುಂಟೆಲಿ ಅದ್ರ ಮಾಡಿ ತೋರಿಸಿದಿನ ನಾನು. ಇವಾಗ ಮಾಡ್ಬೋದಾ ನೀನು? ನನಗೆ ಜಮೀನೇ ಇಲ್ಲ ಸ್ವಾಮಿ, ನನ್ನ 10 ಕುಂಟೆ, ನಂದು ಅರ್ಧ ಎಕರೆ ಮಾತ್ರ ಇರೋದು ಅಂತಂದರು. ಇದನ್ನ ಫಾಲೋ ಮಾಡಿದ್ರೆ ಇಲ್ಲಿ ಜೀವನ ಮಾಡೋಕ್ಕಾಗಲ್ವೇನ್ರಿ? ಒಂದು ಕುಟುಂಬ ಇದ್ರೊಳಗೆ ಜೀವನ ಮಾಡ್ಬೋದ್ರಿ. ಈ 3 ಕುಂಟೆಲ್ ಜೀವನ ಮಾಡ್ಬೋದು. ತೋರಿಸಿದ್ದೀನಿ ನಾನು, ರೀಲ್ ಬಿಡ್ತಾ ಇಲ್ಲ. ಈ 3 ಕುಂಟೆಲಿ ಗಂಡ ಹೆಂಡತಿ ಒಂದು ಕುಟುಂಬ ಜೀವನ ಮಾಡ್ಬೋದು. ಇಲ್ಲಿ ಇದೆಯಾ ಆದಾಯ? ನೋಡಿ ಒಂದ್ ಕಡೆ ಇದಾವ 5 ತೆಂಗಿನ ಗಿಡ ಏನೋ ಕಾಣ್ತಿದಾವೆ. 1 2 3 4 5 ಅಡಿಕೆ ಗಿಡ ಸುಮಾರು ಇದಾವೆ. 5 ಹಾಕಿದಾವೆ ಸರ್. 3 ಲೈನ್ ಬರ್ತವೆ ತೆಂಗಿನ ಗಿಡ, ಹೆಚ್ಚು ಕಮ್ಮಿ 3 ಲೈನ್ ತೆಂಗಿನ ಗಿಡ ಮಾಡ್ಬೋದು. ಇದನ್ನ ಅಡ್ಜಸ್ಟ್ ಮಾಡಿ ಮೊದಲೇ ಮಾಡೋದಾದ್ರೆ. ಮತ್ತೆ 3 ಲೈನ್ ತೆಂಗಿನ ಗಿಡ ಬರ್ತವೆ, ಮಧ್ಯಲ್ಲೇ ಅಡಿಕೆ ಬರ್ತವೆ, 5 ಲೈನ್ ಅಡಿಕೆ ಬರ್ತವೆ. ಲೆಕ್ಕ ಹಾಕೊಳ್ಳಿ, 5 ಲೈನ್ ಹಣ್ಣಿನ ಗಿಡ ಬರ್ತವೆ. ಎಷ್ಟಾಯ್ತು? ಗಂಡ ಹೆಂಡತಿ ಜೀವನ ಮಾಡ್ಬೋತಾನೆ ಇದ್ರೊಳಗೆ. 3 ಕ್ವಿಂಟಲ್ ಜೀವನ ಮಾಡ್ಬೋದು. ಮತ್ತೆ ಈಗ ಹೇಳಿ. ಇಲ್ಲ, ನೋಡೋರು ಬಂದು ನೋಡ್ಬೋದು. ಇಲ್ಲಿ ಖಂಡಿತ ಬಂದು ನೋಡ್ಬೇಕು ನಮ್ಮ ಜನ. ನಾನು ರೀಲ್ ಬಿಟ್ಟಿಲ್ಲ, ಸುಮ್ಮನೆ ಅಷ್ಟ ಕೆಲ್ಸಕ್ಕೆ ಬರ್ದವ ತೋರಿಸಿದ್ದೀನಿ, ರಿಯಾಲಿಟಿ ತೋರಿಸಿದ್ದೀನಿ. ಯಾಕೆ ಮಾಡೋಕ್ಕಲ್ಲ? ಏನಿದೆ ಇದ್ರೊಳಗೆ? ಏನು ಕೆಲಸ ಏನಿದೆ ಮಾಡೋದು ನೀವು? ಏನು ಇಲ್ಲ, ಅದನ್ನೇ ಮತ್ತೆ ಹೇಳ್ತಾ ಇರೋದು. ಒಳಗಡೆ ಕೋಳಿ ಏನಿದೆ ಇಲ್ಲಿ? ಕೋಳಿ ಆದಾಯ. ತಿಪ್ಪೆ ಮಾಡ್ಕೊಂಡಿದ್ರೆ ಕೋಳಿ ಅದು ನೋಡಿ, ಇವೆಲ್ಲ ಅದನ್ನೇ ಬಿದ್ದವೆಲ್ಲ ಬಿಸಾಕಿದ್ದೀನಿ ನೋಡಿ. ಅವೇ ಎಲ್ಲ ಕರ್ಗಿ ಗೊಬ್ಬರ ಆಗೈತೆ. ಅದನ್ನೇ ಹೇಳ್ತಾ ಇರೋದು. ಕೋಳಿಲೂ 1 ಲಕ್ಷ ಸಿಗುತ್ತೆ, ಈ ಥರ ಬೆಳೆಗಳಲ್ಲೂ ಕೂಡ 1 ಲಕ್ಷ ಸಿಗುತ್ತೆ, 2 ಲಕ್ಷ. ಮತ್ತೆ ನಿಮ್ಗೇನು ಕೆಲಸ ಇಲ್ಲ, ಬೆಳಗಿನ ಸಾಕಾದ ಗಂಡ ಹೆಂಡತಿ ಎಲ್ಲರೂ ಹೋಗಿ ತಿರ್ಗಾಡ್ಕೊಂಬಂದು ನಿಮ್ಮ 3 ಕುಂಟೆ ಒಳಗೆ 2-3 ಲಕ್ಷ ದುಡ್ಡು ಸಿಕ್ಕೇ ನೀವು ಜೀವನ ಮಾಡೋಕ್ಕಾಗಲ್ವ ಸ್ವಾಮಿ? ಮತ್ತೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಹೊರಗಡೆ ತಿರ್ಗಾಡ್ಕೊಂಡು. ಅದನ್ನೇ ಹೇಳ್ತಾ ಇರೋದು. 2 ಕುರಿ ಮರಿ ಮಾಡ್ಕೊಳ್ಳಿ, 2 ಹಸು ಮಾಡ್ಕೊಳ್ಳಿ, ಅರ್ಥತ ಸ್ವಾಮಿ. ದಿನ ಖರ್ಚಿಗಾಗುತ್ತೆ. 10 ಲೀಟರ್ ಹಾಲು ಕರ್ಕೊಳ್ಳಿ ಸಾಕು. ಅದನ್ನೇ ಸ್ವಾಮಿ, ಇದೇ ಸ್ವಾಮಿ ಹೇಳಿದ್ದು. ಹೌದು, ಆಗುತ್ತೆ. ಕೋಳಿ 1.5 ಲಕ್ಷ ತಗೋಬಹುದು ಕೋಳಿಲಿ. ನಾವು ತಿನ್ನೋದೇ ಅರ್ಧ ಆಗೈತೆ. ತೆಂಗು 7 ಅಲ್ಲ ಸರ್, ಈ ಕಡೆ ನೋಡಿ, ಈ ಕಡೆ 5, ಹಿಂಗ್ 3 ಅಂತಂದ್ರೆ 1 2 3 4 5 5 10 15 ತೆಂಗು ಬರ್ತವೆ ಹೆಚ್ಚು ಕಮ್ಮಿ. ಸಾಕು 3,000 ಒಂದು ತೆಂಗಿಗೆ 3,000 ಸಿಗುತ್ತೆ. 30,000 ಆಯ್ತು 10 ತೆಂಗಿಗೆ. ಇನ್ನ ಜಾಯ್ಕಾಯಿ ಗಿಡ, ಅದ್ರಲ್ಲಿ ಒಂದು 3 ಹಣ್ಣಿನ ಗಿಡ, ಹಣ್ಣು ನೀವು ಬನ್ನಿ ಹೇಳ್ತೀರಾ ನೀವು. ಮತ್ತೆ ನೋಡಿ, ಏನೂ ಕೆಲಸ ಇಲ್ಲ. ಏನು ಕೆಲಸ ಐತಿ ಹೇಳಿ ಇಲ್ಲಿ ಮಾಡೋದು? ನೋಡಿ ಭೂಮಿ ನೋಡಿ ಹೆಂಗಿದೆ ಅಂತ. ಏನಿದೆ ನೋಡಿ, ಮತ್ತೆ ಅಷ್ಟೇ ನೋಡಿ. ಅಲ್ಲೇ ಬೀಳುತ್ತೆ, ಅಲ್ಲೇ ಕೊಳೆಯುತ್ತೆ ಅಷ್ಟೇ. ಯಾವ ಕಳೆ ಇಲ್ಲ, ಯಾವ ಉಳಂಗಿಲ್ಲ, ಏನೂ ಮಾಡಿಲ್ಲ ನೋಡಿ. ಹೌದು, ಅಲ್ಲ ಹಸುಗಳಲ್ಲಿ ಕಟಾಕಿದ್ದೀನಿ. ಅಮೇರಿಕನ್ ಬಾರ್ಬಡನ್ ಚೆರ್ರಿ. ಚೆರ್ರಿ ಸ್ವೀಟು. ಎಲ್ಲಿ ಇದೆಯಾ ನೋಡಿ, ಅದಕ್ಕೆ ಹುಡುಕ್ತಾ ಇದ್ದೆ ನೋಡಿ. ಒಂದು ತಗೊಂಡು ನೋಡಿ. ತಿನ್ನಿ ತಗೊಂಡು. ಚೆರ್ರಿ, ಬಾರ್ಬಡನ್ ಚೆರ್ರಿ. ಬಾರ್ಬಡನ್ ಚೆರ್ರಿ ಅಂತ ಇದಕ್ಕೆ.
ಅದೊಂದು ಅಲಹಾಬಾದ್ ಸೀಬೆ, ಅದು ಮಲೇಷಿಯನ್ ಸೇಬು ಅಲ್ಲೊಂದು, ಅದು ದೊಡ್ಡದು, ಮನೆ ಪಕ್ಕ ಬಂದ ದೊಡ್ಡದು ಎತ್ತರವಾಗಿ ಮಲೇಷಿಯನ್ ಸೇಬು ಸಾಕಾಗ್ಬಿಡ್ತದೆ. ಸವಳೆ ಸೇಬು ಇದು ಥೈಲ್ಯಾಂಡ್ ಅಲ್ಸು, ಹೌದು ಥೈಲ್ಯಾಂಡ್ ಅಲ್ಸ್ ಇದು. ಭಯಂಕರ ಇಷ್ಟು ಉದ್ದ ಬರ್ತಾವೆ ಸರ್. ಇಲ್ಲಿ ಬಿಟ್ಟಿತ್ತು ನೋಡಿ, ಇದು ಇಲ್ಲಿ ಇಳೆ ಬಿದ್ದಿತ್ತು ಸರ್, ಇಲ್ಲಿಗೆ ಇಲ್ಲಿ ಬಿಟ್ಟಿದ್ದು, ಇಲ್ಲಿ ತನಕ ಇಳೆ ಬಿದ್ದಿತ್ತು. ಇಬ್ಬರು ಒತ್ಕೊಂಡೋದ ಒಳಿಕೆ. ಒಂದು ವಾರ ತಿಂದು ಇನ್ನು ಅರ್ಧ ಮಿಕ್ತು ದನಿಗೆ ಹಾಕ್ಬಿಟ್ಟು. ಸೂಪರ್ ಆಗಿರುತ್ತೆ, ಇಷ್ಟು ಶುದ್ಧ ತೊಳೆ ಇರ್ತವೆ, ಸಾಕಾಗಿರ್ತದೆ ಥೈಲ್ಯಾಂಡ್ ಅಲ್ಸ್. ತಾತ್ಗತೀವಿ ಬಿಡಿ, ಅಯ್ಯೋ ಅದಕ್ಕೆ ಏನಂತೆ, ಬೇಕಾದಾಗ ಎತ್ಕೊಳ್ಳೋಣ ಬನ್ನಿ. ಕಡಕ್ನಾಥು ಅವೊಂದು ಜಾತಿ ಅವೆ, ನಾಟಿ ನೋಡಿ ಒಂದೆಲ್ಲ ಪ್ಯೂರ್ ನಾಟಿ. ನೋಡಿ ಎಲ್ಲ ಪಕ್ಕ ನಾಟಿಗಳು. ಹಾಂ ನೋಡಿ ಕಳಿಯಲ್ಲಿ ನೋಡಿ, ಕಿತ್ತಲೆ ನೋಡಿ, ಎಲ್ಲ ನೋಡಿ, ಗಿಡಗಳು ನೋಡಿ, ಎಲ್ಲ ನೋಡಿ, ಎರಳಿಕಾಯಿ ನೋಡಿ, ಎಲ್ಲವೂ ಹಂಗೆ ಬಂದವೆ. ಈಗೆಲ್ಲ ಕಿತ್ತು ಮಾರಬೇಕು, ಒಂದೇನು ಮಾರಲ್ಲ ನಾನು, ಬಿಡಿ ಬ್ಯಾಡಿ. ಹಾಕಿದ್ದೀರಿ, ಬೇಕಾಗಿಲ್ಲ, ಸಾಕು ನನಗೆ, ಒಟ್ಟು ತುಂಬ ಐತಿ ಈಗ ನನಗೆ, ಇನ್ನೇ ಹಾಕಬೇಕು, ಸಾಕು ಬಿಡಿ. ಹೌದು ಮಾಡಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ, ದೇವ್ರು ಕೊಟ್ಟಿದ್ದಾನೆ ನನಗೀಗ. ಅಷ್ಟೇ, ಬೇಡ ಬಿಡು, ಭೂಮ್ತಾಯಿ ತಿನ್ನಲಿ, ಭೂಮ್ತಾಯಿ ಕೊಟ್ಟಿದ್ದಾಳೆ, ಭೂಮ್ತಾಯಿ ತಿನ್ನಲಿ ತಿನ್ನಲಿ. ನೋಡಿ ಎಲ್ಲವೂ ನೋಡಿ, ತೆಂಗು ನೋಡಿ, ಇವೆಲ್ಲ 40 ವರ್ಷದ ಮೇಲೂ. ಎಲ್ಲವೂ ಅಷ್ಟೇ, ಎಲ್ಲವೂ ಹಂಗೆ ಇವೆ. ತೆಂಗು, ಅಡಿಕೆ ಎಲ್ಲವೂ. ಜಮೀನು ತೊಗೊಂಡಿದ್ದು 97ರಲ್ಲಿ ತೊಗೊಂಡೆ, 97ರಲ್ಲಿ. ಅದಾದಂಥ ಒಂದು 10 ವರ್ಷಕ್ಕೆ ಇದನ್ನು ತೊಗೊಂಡೆ. ಎಲ್ಲ ಪಿಕಪ್ ಮಾಡ್ಕೊಂಡು ಒಬ್ಬನ ಸಂಬಳ ಏನೋ ಜೀವನ ಮಾಡಬೇಕು, ಒಂದು ಬೈ ಮಾಡ್ಕೊಂಡು ಇವೆ ಆಡು, ಇವು ದನಕರುಗಳು, ಇವು ಹಸುಗಳು, ಮಲೆನಾಡು ಗಿಡ್ಗಳು ಹಸುಗಳು. ಇದು ಕಳೆ ನಾನು ಬೆಳೆಸಿರೋದು ನೋಡಿ, ಕಳೆ ಹಿಂಗೆ ಬೆಳೆಸಿದ ಕಳೆನ ನೋಡಿ, ಹಿಂಗೆ ಮಾಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ. ನೀವು ಅದನ್ನು ಏನು ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ಇದು ಕಳೆ ನೋಡಿ, ಈ ಥರ ಬೆಳೆಸಿದ್ದೀನಿ, ಅದು ನೋಡಿ ಹಿಂಗಾಗುತ್ತೆ, ಇದು ಹಂಗಾಗುತ್ತೆ. ಅದು ಮುರ್ಕೊಂಡಂಗೆ ಆಗಿತ್ತು, ವಾಲಿ ಬಿಡು, ಹೋದ್ರೋಗುತ್ತೆ, ಏನು ಬೇಕಾದಷ್ಟು ಅದೇ ಒಂದು ಹೋಗುತ್ತೆ. ನಾನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಯಾವುದಕ್ಕೂ. ನೋಡಿ ಇವು ಮೇಯ್ನು ಮಲೆನಾಡು ಗಿಡ್ಗಳು. ಹಾಂ, ಇದೇ ಜೀವಾಮೃತ, ಇದು ಹಾಕ್ಲೇಬೇಕು. ನೋಡಿ ಹಾಂ ಹೌದು. ಇದು ಜೀವಾಮೃತಕ್ಕೆ ಬೆಸ್ಟು, ನಾವು ಕುಡಿಯೋ ಹಾಲ್ಗೂ ಇದು ಬೆಸ್ಟು. ಎಲ್ಲ ಹಸುಗಳಿಗಿಂತಲೂ ಈ ಮಲೆನಾಡು ಗಿಡ್ಡ ಶ್ರೇಷ್ಠ. ಕ್ಯಾನ್ಸರ್ ಕಾಯಿಲೆನೇ ಇದರಿಂದ ವಾಸಿ ಮಾಡ್ತಾವ್ರೆ. ಅಷ್ಟು ಶ್ರೇಷ್ಠವಾದ ಹಸು ಇದು. ಇದು ಕಪಿಲ, ಅದು ಸ್ವರ್ಣ ಕಪಿಲ ಇದರ ಹೆಸರು. ಕಪಿಲ ಅದು ಕಪಿಲನೇ, ಅದು ಜಾತಿನೇ ಕಪಿಲ, ಜಾತಿನೇ ಕಪಿಲ, ಮಲೆನಾಡು ಗಿಡದಲ್ಲಿ ಕಪಿಲ, ಅದು ಸ್ವರ್ಣ ಕಪಿಲ. ಹೌದು, ಹಾಂ ಅದು ಜಾತಿನೇ, ಹೌದೌದು. ಇದು ಸ್ವರ್ಣ ಕಪಿಲ, ಹೌದು ಹೌದು ಹೌದು. ಅದನ್ನೇ ಹೇಳ್ತಾ ಇರೋದು. ಹಾಂ, ಹೈಟ್ ಬರಲ್ಲ, ಇಷ್ಟೇ ಕುಳ, ಏನಿಲ್ಲ. ಹೌದಾ, ಬರ್ತಲ್ಲ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಅದು ಓಲೆ ಇವರು ಇದಾಗ ಹಾಕ್ತಾರೆ, ಅದು ಇದನ್ನು ಕೊಡ್ತಾರಲ್ಲ ಈಟಿಗೆ, ಅವಾಗ ಅದೊಂದು ಓಲೆ ಹಾಕಿ ಹೋಯ್ತಾರೆ. ಹೌದೌದು. ನೋಡಿ ಇಷ್ಟೇ ಇವ್ರ ಕೆಲಸ. ನೋಡಿ ಸಾಕಷ್ಟೇ, ಸಾಯಂಕಾಲ ಅಚ್ಚುಕಟ್ಟ ಮೇಯ್ಕತ್ತವೆಲ್ಲ ಅಂತವ ಸುಮ್ಮನೆ. ಇದು ಕಳೆ ಹಿಂಗೆ ಬೆಳೆಸಿರ್ತೀನಿ, ಇದನ್ನು ಹೊಡೆದ್ರೆ ನೋಡಿ ಆ ಥರ ಹಾಸಿಗೆ ಬಿದ್ದಂಗೆ ಬೀಳುತ್ತೆ, ಆಗುತ್ತೆ ಅಷ್ಟೇ.
ಪ್ರತಿ ಗಿಡವೂ ಅವೇ. ಎಲ್ಲದ್ರಾಗೂ ಆದಾಯ ಇರಂಗೆ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಾಮಿ. ಯಾವುದ್ರಾಗ ಆದಾಯ ಇಲ್ಲ ಅಂತ ಹೇಳಿ, ಯಾವ್ದ್ರಲ್ಲೂ ಇಲ್ಲ. ಪ್ರತಿಯೊಂದರಲ್ಲೂ ಆದಾಯ ಇರಬೇಕು. ಪ್ರತಿ ಗಿಡನೂ ಏನನ್ನಾರು ಒಂದು ಏನಾರು ಒಂದು ಕೊಡುಗೆ ಕೊಡ್ತಾವೆ ನನಗೆ. ರೈತಂಗೆ ಅದೇ ತಾನೇ ಬೇಕಾಗಿರೋದು. ಏನಾದ್ರು 3 ಇವೆ, ಅಲ್ಲೊಂದು 4 ಇವೆ, ಒಂದು 7-8 ಮಡಗಿದ್ದೀನಿ. ಆ ತೋಟದಲ್ಲಿ ಅಲ್ಲೂ ಇರ್ತಾವಲ್ಲ, ಅಲ್ಲೂ ಹಸ್ಕೊಳವೆ, ಅಲ್ಲೂ ಒಂದು 4 ಅವೆ. ಅದಕ್ಕೆ ಹೇಳ್ತಾ ಇರೋದು, ಪುರುಷೋತ್ತಿದ್ದಂಗೆ ನಾವು ಸುಮ್ಮನೆ ಏನಾದ್ರು ಬೆಳಗಿನ ಸಂಜೆವರೆಗೂ ಮಾಡ್ತಾಲೇ ಇರ್ತೀವಿ. ನಮ್ಗೆ ಬೇರೆ ಕಡೆಗೆ ಅವರು ಇವರು ಬಂದರಿಗೆ ನಾವು ಅವ್ಕೆ ಟೈಮ್ ಕೊಡೋಕೆ ಆಯ್ತಾ ಇಲ್ಲ. ಆಡು ಅಲ್ಲಿ ನೋಡು, ಅಲ್ಲಿ ನಿಂತವ್ರು ಅಜಿಮಾನ್ರು, ಅಲ್ಲೊಬ್ರು ನಿಂತವ್ರೆ, ಇಲ್ಲೊಬ್ರು ಇದ್ದಾರೆ. ಅಲ್ಲಿ ಇನ್ನೂ 4 5 ನಾಟಿನೇ ಅಲ್ಲ ಇದ್ದಾವೆ. ಆ ತೋಟದಲ್ಲೂ 5 ಮಡಗಿದ್ದೀನಿ. ಸಣ್ಣ ರೈತ ಇವನು ಮಾಡಬಹುದು ಅಂತ ತೋರಿಸ್ಲಿಕ್ಕೆ ಇವು ಫ್ರೆಂಡು. ನಾನು ಇವೆಲ್ಲ ದುಡಿಯೋಕ್ಕೆ ಮಾಡಿಲ್ಲ ಇದನ್ನು. ಯಾಕೆ ಜನ ಬರೋದು ಜಾಸ್ತಿ ಆದ್ರಲ್ವಾ, ಅವ್ರಿಗೆ ತೋರಿಸ್ಬೇಕಲ್ವಾ, ಇಂಥವು ಮಾಡಿರುವ ನಮಗೆ ಇದರೊಳಗೆ ಲಾಭ ಇದೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗಬೇಕು. ಇವನು ಇಷ್ಟೊಂದು ಜಮೀನು ಮಡಿಕೊಂಡೆ ಮಾಡುವಾಗ ನಾವು ಯಾಕೆ ಮಾಡಬಾರ್ದು ಅಂತ ಅವ್ರಿಗೆ ಚಾಲೆಂಜ್ ಬರಬೇಕು ಬಂದವ್ರಿಗೆ. ಅಷ್ಟು ಆ ಟೈಪು ಮಾಡಿರೋದು ಇದನ್ನು. ಸಾಕು ನೋಡ್ರಿ, ಮೇಕತ್ತವಿನ ಕಣ್ಣು ಹೆಸರು ಏನೂ ಮಾಡಿಸಿಲ್ಲ. ಇಲ್ಲ ನೋಡಿ, ಇಲ್ಲ ನಥಿಂಗ್. ಹೌದೌದು, ನೀವೇ ನೋಡ್ತಾ ಇದ್ರಲ್ಲ, ಎಲ್ಲ ಬಿದ್ದವೆ, ಮುಟ್ಟೋದಿಲ್ಲ ಅಷ್ಟು ಸುಲಭವಾಗಿ ಯಾವುದೇ. ನೋಡಿ ಎಲ್ಲ ಮೊಳಗೆ ಬರ್ತಾವೆ ನೋಡಿ. ಯಾವ ಲೈನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇಲ್ಲಿ ತೆಂಗು ಏನಿದ್ರು ತೆಂಗಿನ ಮಧ್ಯದಲ್ಲಿ ನೋಡಿ, ಇಲ್ಲಿ ಮಾಡಿದ್ದೀನಿ ನೋಡಿ. ಅವ್ರಿಗೆ ಕೇಳ್ತಾಯಿಲ್ಲ ತೆಂಗು ಇದೆಯಾ ಸ್ವಾಮಿ, ನಾನೇನು ಮಾಡಬೇಕು ಅಂತಾರೆ. ಇಲ್ಲಿ ನೋಡಿ ನಾನೇನು ಮಾಡಿದ್ದೀನಿ ಮಾಡಿ ಅಂತೀನಿ. ಇಲ್ಲಿ ಮಾಡಿದ್ದೀನಲ್ಲ ನಾನು. ತೆಂಗಿವೆ, ಬಾಕಿ ನೋಡಿ ಮಧ್ಯದಲ್ಲಿ ಎಲ್ಲ ಗಿಡಗಳು ಬರ್ತಾವೆ. ಸರಿನಾ? ಇಲ್ಲಿ ಯಾವಕ್ಕೂ ತೊಂದರೆ ಇಲ್ಲ. ತೆಂಗೇನಾಗ್ಯಾವೆ ಕಾಳುಗಳು, ಅದನ್ನೇ ಹೇಳ್ತಾ ಇರೋದು ನೋಡಿ. ನನಗಾಗೋಷ್ಟು ಕಾಳುಗಳು ಬರ್ತವೆ ತಿನ್ನೋಕ್ಕೆ, ಆಗೋಷ್ಟು. ಇದೇ ಸಿಸ್ಟಮು. ಮಾಡಬಹುದು. ನಾನು ನೋಡಿದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ. ಅವನೇನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊಂಡು ಕೂತಿರ್ತಾನೆ. ಇಲ್ಲಿ ಬಂದು ನೋಡು ಬಂದು ನೋಡಿ. ಬಂದು ನೋಡಿ ಮಾಡು. ತೆಂಗು ನೋಡಿ ಒಲಿ. ನೀವು ಬೇರೆ ಕಡೆಗೆಲ್ಲ ತೆಂಗು ನೋಡ್ಕೊಂಬಂದಿರ, ನನ್ನ ತೆಂಗು ನೋಡಿ ಗೊತ್ತಾಗುತ್ತೆ. ಮತ್ತೆ ಲೆಕ್ಕ ಹಾಕೊಳ್ಳಿ ನೀವು ಹೋಗಿ ಬಂದಿರ್ತಕ್ಕೆಲ್ಲವ. ನೋಡಿ, ಇದನ್ನ ನೋಡಿ. ಉಳ್ದಲ್ಲೇ ಏನು ಬರೋದಿಲ್ಲ ಅಂತಾರಲ್ಲ, ಉಳ್ದಲ್ಲೇ ನಾನು ಮಾಡಿಲ್ವ ಬಂದಿಲ್ವ ನೋಡಿ. ಈಗ ಇದನ್ನೇ ನೀವು ಇದನ್ನ ಹೈಲೈಟ್ ಮಾಡಿ. ಬರ್ತಾವಲ್ಲ ಚೆನ್ನಾಗಿ, ಏನು ಬೇಕಾದ್ರೂ ಮಾಡ್ಬೋದು. ಉಳ್ದಲ್ಲೇ ಹೋದ್ರೂ ಮಾಡ್ಬೋದಲ್ಲ. ಹೌದು, ಅಷ್ಟೇ. ಊಟ್ಕತ್ತವೆ, ಅದೇ ಸಿಸ್ಟಮ್ ಅದು.